ಏನೇ ತಿಂಡಿ ಕೆಲ್ಸಕ್ಕೆ ಟೈಮ್ ಆಯ್ತು. ನಿಮ್ ಫೇವ್ರೆಟ್ ಉಪ್ಪಿಟ್ಟು. ಅಯ್ಯೋ ಅದನ್ಯಾಕೆ ಮಾಡಿದೀಯಾ? ತಿನ್ನಕ್ಕಾಗಲ್ಲ ಏನಿಲ್ಲ, ಬೇರೆ ಏನಾದ್ರೂ ಮಾಡೋದಲ್ವಾ? ಆಹಾಹಾ, ಅಯ್ಯೋ ಏನ್ ತಗೊಬಂದಿದೀರಾ ಅಂತ ಹಿಂಗ್ ಆಡ್ತಿದೀರಾ? ಮದ್ವೆಗೂ ಮುಂಚೆ ಹೋಟೆಲ್ ಕರ್ಕೊಂಡು ಹೋಗ್ತಾ ಇದ್ರಿ, ಮದ್ವೆ ಆದ್ಮೇಲೆ ಏನೂ ಇಲ್ಲ. ನೀವ್ ತರೋ ಸಂಬಳದಲ್ಲಿ ಮನೆ ಬಾಡಿಗೆನೆ ಕಟ್ಟೋದೋ, ಇಲ್ಲ ಮಕ್ಳು ಸ್ಕೂಲ್ ಫೀಸೇ ಕಟ್ಟೋದೋ, ಇಲ್ಲ ರೇಷನ್ನೇ ತರೋದೋ ಒಂದು ಗೊತ್ತಾಗ್ತಿಲ್ಲ. ನಿಮ್ ಜೊತೆ ಸಂಸಾರ ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ಗಂತೂ ಸಾಕಾಗೋಗಿದೆ. ಯಾಕೆ ಕಿರ್ಚಾಡ್ತಿದ್ಯಾ? ನಾನ್ ಕಿರ್ಚಾಡ್ತಿರೋದ, ನೀವ್ ಕಿರ್ಚಾಡ್ತಿರೋದ? ಮನೇಲಿ ಏನಿದೆ ಅಂತ ಕೇಳಿದ್ರಿ, ಇರೋದನ್ನ ಮಾಡಿಟ್ಟಿದೀನಿ ತಿನ್ಕೊಂಡ್ ಹೋಗಿ ಅಂತ ತಾನೇ ಹೇಳ್ದೆ. ಆಯ್ತು ಬಿಡಮ್ಮ, ಆಯ್ತು. ನೀನು ಬೇಡ, ನಿನ್ ತಿಂಡಿನೂ ಬೇಡ. ಆಫೀಸಿಗೆ ಹೋದ್ರೆ ವರ್ಕ್ ಪ್ರೆಷರು, ಮನೇಲಿದ್ರೆ ಇವಳು ಕಿರಿಕಿರಿ. ಹೀಗೆ ಆದ್ರೆ ನಾನು ಎಲ್ಲಿಗೆ ಹೋಗೋದು? ಛೇ, ನಂದು ಒಂದು ಜೀವನನ. ಥು. ಅಪ್ಪ ಸ್ಕೂಲಿಗೆ ಬಿಡಪ್ಪ. ಏನು ಸ್ಕೂಲ್ಗ? ನಾನು ಯಾರಿಗೂ ಎಲ್ಗೂ ಬಿಡೋದಿಲ್ಲ. ನಿಮ್ಮಮ್ಮ ಏನ್ ಮಾಡ್ತಾಳೆ ಮನೇಲಿ? ಆ ಮನೇಲೆ ಬಿದ್ದಿರ್ತಾಳೆ, ಅವಳಿಗೆ ಬಿಡಕ್ ಹೇಳು. ಹೋಗು. ಪಾಪು ಬಾ, ಅಳ್ಬೇಡ ಅಳ್ಬೇಡ. ಈ ನಡುವೆ ನಿಮ್ಮಪ್ಪ ಹೆಂಗ್ ಆಡ್ತಾರೆ ಗೊತ್ತಾ? ನಿಮ್ಮಪ್ಪನೇ ಅಲ್ವೇನೋ ಅನ್ನೋ ತರ ಆಡ್ತಿದ್ದಾರೆ. ನೀನ್ ಅಳ್ಬೇಡ, ನಾನ್ ನಿನ್ನ ಬಿಟ್ಕೊಡ್ತೀನಿ ಆಯ್ತಾ? ನಿಮ್ಮಪ್ಪನೇ ಅಲ್ವೇನೋ ಅನ್ನೋ ತರ ಆಡ್ತಿದ್ದಾರೆ. ನಿಮ್ಮಪ್ಪನೇ ಅಲ್ವೇನೋ ಅನ್ನೋ ತರ ಆಡ್ತಿದ್ದಾರೆ. ನಿಮ್ಮಪ್ಪನೇ ಅಲ್ವೇನೋ. ಏನೋ ಮಗ ಅಭಿ, ಆಫೀಸ್ಗೆ ಹೋಗಿಲ್ವಾ? ಟೈಮ್ ಆಯ್ತಲ್ಲ. ಇಲ್ಲ ಮಗ, ಇವತ್ತು ರಜೆ ಹಾಕಿದೆ ನಾನು. ಯಾಕೆ? ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದಕ್ಕೆ. ನೀನು ಬಿಡಪ್ಪ, ಅವಾಗ ರಜಾ ಕೊಡ್ತೀಯಾ? ಏನೋ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ. ಮಗ, ಈ ಜಗತ್ತಿನಲ್ಲಿ ಅಷ್ಟೊಂದು ಅನಾಥಮಕ್ಳಿದ್ದಾರೆ. ಇದ್ದಾರೆ. ಅವ್ರ ಹೆತ್ತಪ್ಪ ಅಮ್ಮನೇ ಎದುರಿಗೆ ಬಂದ್ರು, ಇವರೇ ಹೆತ್ತಿರೋ ಅಪ್ಪ ಅಮ್ಮ ಅಂತ ಹೇಗೆ ಗೊತ್ತಾಗುತ್ತೆ? ನಿನ್ಗೆ ಯಾಕೆ ಬಂತು ಈ ಡೌಟು? ಏನೋ ಸುಮ್ಮನೆ ಕೇಳಿದ್ನಪ್ಪ. ನೀನು ಇಂಥ ಡೌಟ್ನೆಲ್ಲ ನನ್ನ ಹತ್ರನೇ ಕೇಳು. ನೀನು ತಿಳಿದಿರೋ ಮನುಷ್ಯ. ಏನೋ ಗೊತ್ತಿದ್ರೆ ಗೊತ್ತು ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದೆಲ್ಲ ವೆರಿ ಸಿಂಪಲ್. DNA ಟೆಸ್ಟ್ ಮಾಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ. ನಿಜವಾಗ್ಲು? ಅಷ್ಟೇ. DNA ರಿಪೋರ್ಟು ಇನ್ 48 ಅವರ್ಸಲ್ಲಿ ಕೈಗೆ ಬರುತ್ತೆ. ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಕಣೋ. ನೀ ಇನ್ನೂ ಹಿಂದೆ ಇದೆಯಾ? ಸ್ವಲ್ಪ ಅಪ್ಡೇಟ್ ಆಗು. ಈ DNA ಟೆಸ್ಟ್ ಮಾಡಿಸಿದ್ರೆ ಅವ್ರ ಎತ್ತಪ್ಪ ಅಮ್ಮ ಯಾರು ಅಂತ ಗೊತ್ತಾಗುತ್ತಾ? 48 ಅವರ್ಸಲ್ಲಿ ಗೊತ್ತಾಗುತ್ತೆ. ಆದರೆ ತುಂಬ ಪ್ರೊಸೀಜರ್ ಇದೆ. ಸರಿ ಬಗ, ನಂಗೆ ಲೇಟ್ ಆಯಿತು, ಬೇರೆ ಕೆಲಸ ಇದೆ. ಟೀ ದುಡ್ಡು ನೀನೇ ಕೊಟ್ಬಿಡು. ಸರಿ ಸರಿ ಆಯ್ತು. ಎಸ್, DNA ಟೆಸ್ಟ್ ಮಾಡಿಸಿದ್ರೆ ಹೆತ್ತಪ್ಪ ಅಮ್ಮ ಯಾರು ಅಂತ ಗೊತ್ತಾಗುತ್ತೆ. ಮಾಡಿಸ್ತೀನಿ. ನನ್ನ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಎಸ್. ನಿಮ್ಮಪ್ಪನೇ ಅಲ್ವೇನೋ ಅನ್ನೋ ತರ ಆಡ್ತಿದ್ದಾರೆ. ನಿಮ್ಮಪ್ಪನೇ ಅಲ್ವೇನೋ ಅನ್ನೋ ತರ ಆಡ್ತಿದ್ದಾರೆ. ಅದೆಲ್ಲ ವೆರಿ ಸಿಂಪಲ್. DNA ಟೆಸ್ಟ್ ಮಾಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಎಸ್, ಬನ್ನಿ. ಗುಡ್ ಈವ್ನಿಂಗ್ ಡಾಕ್ಟರ್. ವೆರಿ ಗುಡ್ ಈವ್ನಿಂಗ್. ಸಿಟ್ ಡೌನ್. ಥ್ಯಾಂಕ್ ಯು ಡಾಕ್ಟರ್. ಏನ್ ಅಭಿ, ಏನಾದರೂ ಪ್ರಾಬ್ಲಮ್ಮಾ? ಐ ಆಮ್ ಫೈನ್ ಡಾಕ್ಟರ್. ಆದರೆ ಹೇಳಿ ಡಾಕ್ಟರ್, DNA ಟೆಸ್ಟ್ ಮಾಡಿಸ್ಬೇಕಿತ್ತು. ಯಾರಿಗೆ? ನಂಗೂ ನನ್ನ ಮಗಂಗೂ ಡಾಕ್ಟರ್. ಮಗು ಎಲ್ಲಿದೆ? ಆಚೆ ಇದ್ದೇನೆ ಡಾಕ್ಟರ್. ಯಾಕೆ DNA ಟೆಸ್ಟು? ಡಾಕ್ಟರ್, ಮನೆಯಿಂದ ಇವತ್ತು ಈಚೆ ಬರಬೇಕಾದ್ರೆ ನನ್ನ ಹೆಂಡತಿ ಅವ್ನು ನಿಮ್ಮಪ್ಪ ಅಲ್ಲ ಅಂತ ಹೇಳ್ತಿದ್ಲು ಡಾಕ್ಟರ್. ನನಗೆ ಯಾಕೋ ಅನುಮಾನ ಇದೆ ಡಾಕ್ಟರ್. ಪ್ಲೀಸ್, ನಾನು DNA ಟೆಸ್ಟ್ ಮಾಡಿಸ್ಲೇಬೇಕು. ಆ ಥರ ಏನೂ ಆಗಿರೋದಿಲ್ಲ ಅಭಿ. ಗಂಡ ಹೆಂಡತಿ ಅಂದಮೇಲೆ ಈ ಥರ ಜಗಳ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ಸಂಬಂಧಗಳು ಹೇಗಿರ್ಬೇಕು ಅಂದ್ರೆ ಜೀವನದ ಸುಖ ಸಂತೋಷಗಳನ್ನ ಹೆಚ್ಚು ಮಾಡೋ ಥರ ಇರಬೇಕು. ಜೀವನನೇ ಹಾಳು ಮಾಡೋ ಥರ ಆಗ್ಬಾರ್ದು. ಆದರೆ ಡೌಟ್ನಲ್ಲೇ ಜೀವನ ಸಾಗಿಸ್ಬಾರ್ದಲ್ವಾ ಡಾಕ್ಟರ್? ಪ್ಲೀಸ್ ಡಾಕ್ಟರ್, ನಾನು ನಿಮ್ಮನ್ನೇ ನಂಬಿದ್ದೀನಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್, ನಾನು ಕೊಡ್ತೀನಿ. ಹಾಗೆಲ್ಲ ಆಗೋದಿಲ್ಲ.
ಅದಕ್ಕೆಲ್ಲ ಲೀಗಲ್ ಪ್ರೊಸೀಜರ್ ಇರುತ್ತೆ. ಪ್ಲೀಸ್ ಡಾಕ್ಟರ್, ಪ್ಲೀಸ್, ನಾನು ನಿಮ್ಮನ್ನೇ ನಂಬಿದ್ದೀನಿ ಡಾಕ್ಟರ್. ಓಕೆ, ನಾನು ಹೆಲ್ಪ್ ಮಾಡ್ತೀನಿ, ಬಟ್ ಯಾರಿಗೂ ಹೇಳೋಕೆ ನೋ ಹೋಗ್ಬೇಡಿ. ಮೇಡಮ್. ನಂಗೆ ಗೊತ್ತಿರೋರೊಬ್ರು ಇದ್ದಾರೆ, ರೆಫರ್ ಮಾಡ್ತೀನಿ. ಬಟ್ ನನ್ನ ಹೆಸರೆಲ್ಲೂ ಡಿಸ್ಕ್ಲೋಸ್ ಆಗಬಾರ್ದು. ನೋ ಡಾಕ್ಟರ್, ನೋ. ರೆಫರೆನ್ಸ್ ಕೊಟ್ಟಿದ್ದೀನಲ್ಲ, ಅವ್ರ ಹತ್ರ ಹೋಗಿ ಮಾತಾಡಿ. ನಾನು ಒಂದ್ಸರಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ನೀವಿನ್ನೋಗಿ. ಹಾಂ, 1 ನಿಮಿಷ. ಹಾಗೆ 48 ಅವರ್ಸ್ ಆದಮೇಲೆ ರಿಪೋರ್ಟ್ ಬರುತ್ತೆ. ದೆನ್ ಯು ಕ್ಯಾನ್ ಕಲೆಕ್ಟ್ ಇಟ್. ಓಕೆ ಡಾಕ್ಟರ್, ಥ್ಯಾಂಕ್ಸ್ ಡಾಕ್ಟರ್. ಓಕೆ. ಹೇ, ಟೈಮ್ ಆಯ್ತಲ್ಲ. ಹಲೋ. ಹಲೋ ಸರ್, ವಿ ಆರ್ ಕಾಲಿಂಗ್ ಫ್ರಮ್ ಡಯಾಗ್ನೋಸ್ಟಿಕ್ ಸೆಂಟರ್. ಹಾಂ, ಹೇಳಿ. ಅದೇ ಸರ್, ನಿಮ್ಮ ರಿಪೋರ್ಟ್ ಬಂದಿದೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಮೇಲ್ ಕೂಡ ಮಾಡಿದ್ದೀವಿ, ಚೆಕ್ ಮಾಡ್ಕೊಳ್ಳಿ. ಹಾಂ, ಓಕೆ, ಶೋರ್ ಶೋರ್, ಥ್ಯಾಂಕ್ ಯು. ಎಸ್, DNA ಮ್ಯಾಚ್ ಆಗಿದೆ. ಎಷ್ಟು ಇಮ್ಮೆಚೂರ್ ಆಗಿ ಬಿಹೇವ್ ಮಾಡಿದೆ ನಾನು. ಅನ್ಯಾಯವಾಗಿ ಅವಳ ಮೇಲೆ ಅನುಮಾನ ಪಟ್ಬಿಟ್ಟೆ. ಛೇ, ಫಸ್ಟ್ ಅವಳ ಹತ್ರ ಹೋಗಿ ಸಾರಿ ಕೇಳಬೇಕು. ಎಸ್, ಸಾರಿ ಕೇಳಬೇಕು. ಸಾರಿ ಕಣೆ. ಮಗುನ ನೀನು ಸಮಾಧಾನ ಮಾಡೋ ಟೈಮ್ನಲ್ಲಿ ನೀನು ಆಡಿದ ಮಾತನ್ನ ಕೇಳಿ DNA ಟೆಸ್ಟ್ ಮಾಡಿಸ್ದೆ. ಪ್ರೀತಿ ಅಂದ್ರೇನೆ ನಂಬಿಕೆ. ಆ ನಂಬಿಕೆ ಮೇಲೆ ನಾನು ಅನುಮಾನ ಪಟ್ಟು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ಫ್ಯಾಕ್ಟ್ ಕ್ಷಮಿಸೋಕೆ ಆಗದೇ ಇರೋ ತಪ್ಪನ್ನ ಮಾಡಿಬಿಟ್ಟೆ. ಮುಂದೆ ಈ ಥರ ಯಾವತ್ತೂ ತಪ್ಪು ಮಾಡಲ್ಲ. ಪ್ಲೀಸ್ ಪ್ಲೀಸ್ ಫಾರ್ಗಿವ್ ಮೀ. ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ, ಇವ್ರು ಎಷ್ಟೊಂದು ಹಾನೆಸ್ಟ್ ಆಗಿದ್ದಾರೆ. ಪ್ರಿಯಾ? ಆದ್ರೆ ನಾನು ಸಾರಿ ರೀ. ನಿಮ್ಗೆ ಯೋಗ್ಯವಾದ ಹೆಂಡತಿ ನಾನಲ್ಲ ರೀ. ಸಾರಿ ರೀ. ಹೇ, ಮೇಲಿದ್ದಳು. ಯಾಕೆ, ಏನಾಯ್ತು? ಅದೇ ನನ್ನ ಫ್ರೆಂಡು, ಡ್ಯಾನ್ಸ್ ಮಾಸ್ಟ್ರು. ಎಂದಿನಂತೆ ಅವತ್ತು ಕೂಡ ಕ್ಲಾಸ್ಗೆ ಹೋಗಿದ್ದೆ. ಒಂಥರ ಅನ್ಈಸಿನೆಸ್ ಫೀಲ್ ಆಯಿತು. ಹಾಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸ್ಟೆಪ್ ಕೂಡ ಮರ್ತೋಯ್ತು. ಸೈಡಲ್ಲಿ ಬಂದು ಕೂತ್ಕೊಂಡೆ. ಎಲ್ಲರೂ ಪ್ರಾಕ್ಟೀಸ್ ಮುಗಿಸಿ ಮನೆಗೆ ಹೋದರು. ಅದೇ ನನ್ನ ಫ್ರೆಂಡು ಬಂದು ಏನಾಯಿತು ಅಂತ ಕೇಳಿದ್ರು. ನಾನು ಏನಿಲ್ಲ, ಸ್ವಲ್ಪ ಟಯರ್ಡ್ನೆಸ್ ಅಷ್ಟೇ ಅಂತ ಹೇಳಿದೆ. ಅವನು ನನ್ನನ್ನು ಸಮಾಧಾನ ಮಾಡಿ ಅವನ ಜೊತೆ ಡ್ಯಾನ್ಸ್ ಮಾಡುವಂತೆ ಕೇಳ್ಕೊಂಡ. ಸರಿ ಅಂತ ಡ್ಯಾನ್ಸ್ ಮಾಡ್ತಿರುವಾಗ ನನಗೆ ಗೊತ್ತಿಲ್ಲದೆ ಐ ಟು ಐ ಕಾಂಟ್ಯಾಕ್ಟ್ ಆಗಿ ಇಬ್ಬರು ತುಂಬ ಹತ್ರ ಬಂದು
ಇಬ್ರು ಮೈ ಮರೆತು ಒಂದಾಗ್ಬಿಟ್ವಿ. ಛೇ, ಅವತ್ತು ನಾನು ಎಷ್ಟು ನೋವಲ್ಲಿದ್ದೆ ಅಂತ ಗೊತ್ತಾ ನಿಮ್ಗೆ? ನೀವು ಬೇರೆ ನನ್ನಿಂದ ದೂರ ಆಗಿದ್ರಿ. ಅದೇ ಟೈಮಲ್ಲಿ ಈ ಇನ್ಸಿಡೆಂಟ್ ನಡೆದೋಯ್ತು. ಆ ಟೈಮಲ್ಲೇ ಅಲ್ವಾ ನಮ್ಮನೆಯವರು ನಮ್ಮನ್ನ ಒಂದ್ ಮಾಡಿದ್ದು. ಸಾರಿ ಅಭಿ, ಪ್ಲೀಸ್ ರೀ. ಛೇ, ರೀ 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 ನನ್ ಮಾತ್ ಕೇಳ್ರಿ ರೀ. ಇಲ್ಲಿ ನೋಡ್ರಿ ಪ್ಲೀಸ್. 4 ವರ್ಷದಿಂದ ಈ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅಂತ ಪ್ರತಿದಿನ ಪ್ರತಿ ಕ್ಷಣ ಸಾಯ್ತಾ ಇದೀನಿ ರೀ. ಎಲ್ಲಿ ವಿಷಯ ಗೊತ್ತಾದ್ರೆ ನನ್ನನ್ನ ಬಿಟ್ಟೋಗ್ತಿರೋ ನಾವು ಭಯದಲ್ಲೇ ಬದುಕ್ತಾ ಇದೀನಿ ರೀ. ಯಾರ ಹತ್ರನೂ ಹೇಳಕ್ಕಾಗ್ದೆ, ಯಾರಿಗೂ ಬಿಡಕ್ಕಾಗ್ದೆ ಒಬ್ಳೆ ಸಫರ್ ಆಗ್ತಿದೀನಿ ರೀ. ಪ್ಲೀಸ್ ರೀ ರೀ, ಪ್ಲೀಸ್ ರೀ. ಒಂದು ಸಂಬಂಧ ಉಳಿಯೋದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ. ಆ ನಂಬಿಕೆನೇ ಸತ್ತೋದ್ಮೇಲೆ ಆ ಸಂಬಂಧಕ್ಕೆ ಏನ್ ಬೆಲೆ ಇರುತ್ತೆ ಹೇಳು? ನಾನು ತಪ್ಪು ಮಾಡಿದೀನಿ ನಿಜ. ಹಾಗಂತ ನಿಮ್ ಲೈಫಿಂದ ನನ್ನನ್ನ ದೂರ ಮಾಡ್ಬೇಡ್ರಿ. ನಾನು ಹುಚ್ಚಿ ಆಗ್ಬಿಡ್ತೀನಿ ಅಷ್ಟೇ. ಪ್ಲೀಸ್ ರೀ, ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ರೀ. ಪ್ಲೀಸ್ ರೀ. ರೀ ರೀ, ಪ್ಲೀಸ್ ರೀ ರೀ ರೀ, ಪ್ಲೀಸ್ ರೀ. ಅಯ್ಯೋ ರೀ, ಪ್ಲೀಸ್ ರೀ. ಸಂಬಂಧ ಯಾವುದೇ ಇರಲಿ, ನಂಬಿಕೆ ಅದರ ಅಡಿಪಾಯ ಇದ್ದಂತೆ. ಆ ನಂಬಿಕೆ ಅನ್ನೋದು ಎಷ್ಟು ಗಟ್ಟಿಯಾಗಿರುತ್ತೋ ಸಂಬಂಧಗಳು ಅಷ್ಟೇ ಶಾಶ್ವತವಾಗಿವೆ.